ನೋಡಿ, ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಿತ್ತು. ಫುಲ್ ಗಿನ್ನಿಸ್ ದಾಖಲೆ ಮಾಡಿಬಿಟ್ಟಿದ್ದೀವಿ, 18 ಗಂಟೆಯಲ್ಲಿ 26 ಕಿಲೋಮೀಟರ್ ರಸ್ತೆ ಮಾಡಿ ಅಂತ. ಇವತ್ತು ಅದೇ ರಸ್ತೆ ವಿವಾದದ ಕೇಂದ್ರ ಬಿಂದು. ಯಾಕಂದ್ರೆ ದೊಡ್ಡ ದೊಡ್ಡ ಗುಂಡಿಗಳು ಕಾಣಿಸ್ತಾ ಇದೆ, ಬಲಿಗಾಗಿ ಬಾಯಿ ತೆರೆದಿದೆ. ನಿತಿನ್ ಗಡ್ಕರಿ ಅವರ ಮಾನವನ್ನ ತೆಗೆಯೋ ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರನೇ ಮಾಡಿಬಿಟ್ಟಿದೆ. ಕೇಳಿದ್ರೆ ಏನೋ ಮಾಡಕ್ ಹೋದ್ವಿ, ಇನ್ನೇನೋ ಆಗೋಯ್ತು ಅಂತ ಒಬ್ರು, ಇನ್ನೊಬ್ರು ನೋಡಿದ್ರೆ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಗುಂಡಿ ಬಿದ್ದಿದೆ ಅಷ್ಟೇ, ಅದಕ್ಕೆ ತೇಪೆ ಹಚ್ತೀವಿ ನಾವು ಅಂತ ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದ್ದಾರೆ. ದಾಖಲೆ ಮೆರೆದಿದ್ದ ಹೈವೇ ಉದ್ದಕ್ಕೂ ಕೂಡ ಗುಂಡಿಗಳ ದರ್ಬಾರು. ನಿಮಗೆ ನಾವು ದೃಶ್ಯಗಳ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೋಡ್ತಾ ಇದ್ದೀರಾ, ಒಂದು ಕಡೆ ರಸ್ತೆ ಹೇಗೆ, ಅದು ಮಿಡಲ್ ಆಫ್ ದ ರೋಡ್, ಯಾರಿಗೂ ಗೊತ್ತೂ ಆಗಲ್ಲ ಆ ಕಡೆಯಿಂದ ಬರೋರಿಗೆ. ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್ ನೇರ ಸಂಪರ್ಕದಲ್ಲಿ. ಪುರುಷೋತ್ತಮ್, ದಾಖಲೆಗಳನ್ನ ಯಾವ್ದ್ರಲ್ಲಿ ಮಾಡಬೇಕು? ಓಡೋದ್ರಲ್ಲೋ, ತಿನ್ನೋದ್ರಲ್ಲೋ, ಅಥವಾ ಇನ್ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಮಾಡಿದ್ರೆ ಓಕೆ. ಕಾಮಗಾರಿಗಳ ವಿಚಾರದಲ್ಲಿ ದಾಖಲೆ ಮಾಡೋ ಹುಚ್ಚು ಅಧಿಕಾರಿಗಳಿಗೆ ಯಾಕೆ ಬಂತು ಅಂತ? ಖಂಡಿತ ಮಮತಾ, ಯಾಕಂದರೆ ದಾಖಲೆ ಮಾಡೋ ನಿಟ್ಟಿನಲ್ಲಿ ಏನು ಅಂತಂದರೆ 18 ಗಂಟೆಗಳಲ್ಲಿ 26 ಕಿಲೋಮೀಟರ್ ಮಾಡೋ ಒಂದು ದಾಖಲೆ ಮಾಡಿದ್ದು. ಅದು ಲಿಮ್ಕಾ ದಾಖಲೆ ಆಯಿತು, ಮತ್ತು ನಾವು ಬೇರೆ ಬೇರೆ ದಾಖಲೆಗಳನ್ನೆಲ್ಲ ಮುರಿದ್ವಿ ಅನ್ನೋದನ್ನು ಬೀಗಿದ್ರು ಕೂಡ ಅದನ್ನು ಮಾಡಿ, ಅದಾದ ನಂತರ ಏನು ಸಾರಿಗೆ ಕೇಂದ್ರ ಸಚಿವರಂಥ ನಿತಿನ್ ಗಡ್ಕರಿ ಕೂಡ ಅವ್ರಿಗೆ ಟ್ವೀಟ್ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ನಿಮ್ಗೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಲೈವ್ ಆಗಿ. ನೀವು ನೋಡ್ತಿರ್ಬೋದು ಯಾವ ರೀತಿ ದೃಶ್ಯಗಳ ದೊಡ್ಡ ದೊಡ್ಡ ತೆಗ್ಗುಗಳು, ಈ ರೀತಿ ಏನು ಕೇವಲ ಬೆರಳೆಣಿಕೆ ಅಷ್ಟೂ ಅಲ್ಲ, ನೂರಾರು ಈ ರೀತಿ ಗುಂಡಿಗಳು ಏನು ಅಂತಂದರೆ ಹೈವೇ ಸಂಪೂರ್ಣವಾಗಿ 110 ಕಿಲೋಮೀಟರ್ನಷ್ಟು ಏನು ವಿಜಯಪುರದಿಂದ ಸೋಲಾಪುರ ಬರ್ತದೆ, ಆ ಸೋಲಾಪುರ ಹೈವೇಯಲ್ಲಿ 52 ಹೈವೇ ಬರ್ತದೆ. ಈ ಹೈವೇ ನಂಬರ್ಲಿ ಸಂಪೂರ್ಣವಾಗಿ ಇದೇ ರೀತಿ ನೂರಾರು ಈ ರೀತಿ ಗುಂಡಿಗಳು ಬಿದ್ದಿದ್ದಾವೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರೀತಿ ಗುಂಡಿಗಳ ದಾಖಲೆ ಈಗ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕಾಗಿ ಏನು ಅಂತಂದ್ರೆ ಸಾರ್ವಜನಿಕರು ಚೀತು ಅಂತೇಳಿ ಒಂದು ಹಿಡಿಶಾಪ ಹಾಕ್ತಾ ಇದ್ದಾರೆ, ಮತ್ತು ಜನಪ್ರತಿನಿಧಿಗಳು ಕೂಡ ಏನು ಅಂತಂದ್ರೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಮೊದಲು ಏನು ಅಂತಂದ್ರೆ ಆ ಸಾಧನೆಗಳನ್ನ ಕೈತೀವಿ ಅಂತ ಏನು ಹೇಳ್ಕೊತಾ ಇದ್ದಾರೆ, ಮೊದಲು ಈ ಗುಂಡಿಗಳನ್ನ ಮುಚ್ಚಲಿ ಅನ್ನೋ ಒಂದು ಸಲಹೆನ ಇದೀಗ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮಮತಾ, ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.